ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬೇಸಿಕಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಬಂದಾಗ ನಿಮಗೆ ಇಲ್ಲಿ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಅಂತ 3 ಕಾನ್ಸೆಪ್ಟ್ ಬರುತ್ತೆ. ಫಸ್ಟ್ ಪಾರ್ಟಿ ಬಂದು ನೀವು ಇನ್ಶೂರೆನ್ಸ್ ಹೋಲ್ಡರ್, ನಿಮ್ಮ ಬೈಕ್ ಅಥವಾ ನಿಮ್ಮ ಕಾರಿನ ಇನ್ಶೂರೆನ್ಸ್ ಹೋಲ್ಡರ್ ನೀವೇನಿರ್ತೀರ, ನೀವು ಫಸ್ಟ್ ಪಾರ್ಟಿ ಆಗಿರ್ತೀರ. ಸೆಕೆಂಡ್ ಪಾರ್ಟಿ ಬಂದು ನಿಮ್ಮ ಇನ್ಶೂರೆನ್ಸ್ ಕಂಪ್ನಿ ಯಾವುದು ನಿಮ್ಮ ಗಾಡಿಗೆ ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ, ಆ ಕಂಪ್ನಿ ಸೆಕೆಂಡ್ ಪಾರ್ಟಿ ಆಗಿರುತ್ತೆ. ನಿಮ್ಮ ಗಾಡಿಯಿಂದ ಇನ್ನೊಂದು ಯಾವ ಗಾಡಿಗೆ ಡ್ಯಾಮೇಜನ್ನು ಮಾಡಿರ್ತೀರ, ಯೂಶಲಿ ಆ ಪಾರ್ಟಿ ಬಂದು ಥರ್ಡ್ ಪಾರ್ಟಿ ಆಗಿರುತ್ತೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬೇಸಿಕಲಿ ಆ ಮೂರನೇ ವ್ಯಕ್ತಿಗೆ ನಿಮ್ಮಿಂದ ಏನು ಡ್ಯಾಮೇಜ್ ಆಗಿರುತ್ತೆ ಆ ಡ್ಯಾಮೇಜಸನ್ನು ಕವರ್ ಮಾಡೋದಕ್ಕೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳಿ ಕರಿತೀವಿ. ಥರ್ಡ್ ಪಾರ್ಟಿ ಇನ್ಶೂರೆನ್ಸಲ್ಲಿ ನಿಮ್ಮ ಪಾಲಿಸಿಯನ್ನು ನೀವು ತೆಗೆದು ಒಂದು ಸಲ ನೀವು ಇನ್ಶೂರೆನ್ಸ್ ಪ್ರೀಮಿಯಮ್ ಏನು ಕಟ್ಟಿರ್ತೀರ, ಒಂದು ಟೂ ವೀಲರ್ ಆಗಿದ್ದರೆ 1,500-2,000 ರೂಪಾಯಿ ಪ್ರೀಮಿಯಮನ್ನು ಕಟ್ಟಿರ್ತೀರ. ಕಟ್ಟಿರುವಂಥ ಪ್ರೀಮಿಯಮಿಗೆ ನಿಮಗೆ ಪಾಲಿಸಿ ಏನು ಕೊಟ್ಟಿರ್ತಾರೆ ಆ ಪಾಲಿಸಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಪರ್ಸ್ನಲ್ ಆಕ್ಸಿಡೆಂಟ್ ಡೆತ್ ಕವರ್ ಅಥವಾ ಇಂಜುರೀಸ್ ಆಗಿದ್ದರೆ ಅದಕ್ಕೆ ಎಷ್ಟು ಕವರೇಜ್ ಇರುತ್ತೆ ಅಂತ ಹೇಳಿ. ಮೀನ್ವೈಲ್ ಪ್ರಾಪರ್ಟಿ ಡ್ಯಾಮೇಜ್ ಆಗಿದ್ದರೆ, ಅಂದರೆ ಗಾಡಿ ಡ್ಯಾಮೇಜ್ ಆಗಿದ್ದರೆ ಆ ಗಾಡಿಗೆ ಎಷ್ಟು ಕವರೇಜನ್ನು ಕೊಡ್ತೀವಿ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ವಿತಿನ್ ದಟ್ ಲಿಮಿಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಪರ್ಟಿ ನಿಮ್ಮ ಗಾಡಿಯಿಂದ ಇನ್ನೊಂದು ಗಾಡಿಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಕವರೇಜ್ ಪ್ರಾಪರ್ಟಿ ಡ್ಯಾಮೇಜ್ ಅಂಡರಲ್ಲಿ 1,00,000 ಲಿಮಿಟ್ ಇದೆ ಅಂತ ಹೇಳಿದ್ರೆ, ಸೊ ಅಪ್ ಟು 1,00,000ವರೆಗೂ ನಿಮಗೆ ಡ್ಯಾಮೇಜಸ್ಗೆ ರಿಕವರಿ ಮಾಡಿಕೊಡ್ತಾರೆ. ಸೊ ನೀವು ಅದನ್ನು ಅಮೌಂಟ್ ಕಟ್ಟೋ ಅವಶ್ಯಕತೆ ಬರೋದಿಲ್ಲ. ನೀವು ಇನ್ಶೂರೆನ್ಸ್ ಏನು ಮಾಡಿಸ್ಕೊಂಡಿರ್ತೀರ, ಸೊ ಆ ಇನ್ಶೂರೆನ್ಸ್ ಕಂಪ್ನಿ ಡ್ಯಾಮೇಜಸ್ ಅಮೌಂಟನ್ನು ಕಟ್ಕೊಡ್ಬೇಕಾಗುತ್ತೆ. ಘಟನೆ ನಡೆದ ಸ್ಥಳದಲ್ಲಿ ಜಸ್ಟ್ ಸೀನನ್ನು ನೀವು ನಿಮ್ಮ ಮೊಬೈಲಲ್ಲಿ ಒಂದು ಫೋಟೋ ಹೊಡೆದು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ದಟ್ ನಿಯರೆಸ್ಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಏನಿರುತ್ತೆ ಅಲ್ಲಿಗೆ ಹೋಗಿ ನೀವು ಕಂಪ್ಲೇಂಟನ್ನು ಕೊಡಬೇಕಾಗುತ್ತೆ. FIR ನಂಬರನ್ನು ತೆಗೆದುಕೊಂಡು, ನಿಮ್ಮ ಹತ್ರ ಏನು ಫೋಟೋಸ್ ಇಟ್ಕೊಂಡಿರ್ತೀರ ಆ ಫೋಟೋಸನ್ನು ತೆಗೆದುಕೊಂಡು ನಿಮ್ಮ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ನೀವು ಆ ಕ್ಲೈಮಿಗೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ವಿತಿನ್ 2 ವೀಕ್ಸ್ ನಿಮ್ಮ ಕ್ಲೈಮನ್ನು ಅವರು ಸೆಟಲ್ಮೆಂಟ್ ಮಾಡಿಕೊಡ್ಬೇಕಾಗುತ್ತೆ. ನೆನಪಿರಲಿ, ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, RC ಮೇಂಟೈನ್ ಆಗಿರಬೇಕು, ಮೀನ್ವೈಲ್ ಡ್ರಿಂಕಿಂಗ್ಸ್ ಅಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರಬಾರ್ದು, ಯಾವುದೇ ಥರ ಇಂಟಾಕ್ಸಿಕೇಟೆಡ್ ಆಗಿರಬಾರ್ದು. ಇನ್ಶೂರೆನ್ಸ್ ಸೆಟಲ್ಮೆಂಟಿಗೆ, ಇನ್ಶೂರೆನ್ಸ್ ಕ್ಲೈಮ್ ಸೆಟಲ್ಮೆಂಟ್ ಏನಾದರೂ ಡಿಲೇ ಮಾಡ್ತಾ ಇದ್ದಾರೆ ಅನ್ನೆಸರಿಯಾಗಿ ನಿಮ್ಮ ಇನ್ಶೂರೆನ್ಸ್ ಕಂಪ್ನಿ ಅಂತ ಹೇಳಿದರೆ, ನೀವು ಬೇಕಾದರೆ ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು. ಆಂಬರ್ಡ್ಸ್ಮ್ಯಾನ್ ಅಂತ ಇರುತ್ತೆ ಯೂಶಲಿ. ಈ IRDAI ಆ್ಯಕ್ಟ್ 1999 ಅಂಡರಲ್ಲಿ ಏನು ಇನ್ಶೂರೆನ್ಸ್ ರೆಗ್ಯುಲೇಟರಿ ಬೋರ್ಡ್ ಇರುತ್ತೆ ಅವರಿಗೆ ನೀವು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು. ಇನ್ ಕೇಸ್ ಅಲ್ಲೂ ಕೂಡ ನಿಮ್ಮ ಸೆಟಲ್ಮೆಂಟ್ ಡಿಲೇ ಆಗ್ತಾ ಇದೆ ಫಾರ್ ನೋ ರೀಸನ್ ಅಂತ ಹೇಳಿದ್ರೆ, ನೀವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇರುತ್ತೆ ಅಥವಾ ಇನ್ಶೂರೆನ್ಸ್ ಆ್ಯಕ್ಟ್ ಕೂಡ ಇರುತ್ತೆ, 1939 ಆಫ್ ಇನ್ಶೂರೆನ್ಸ್ ಆ್ಯಕ್ಟ್. ಸೊ ಆ 2 ಆ್ಯಕ್ಟ್ಗಳಲ್ಲೂ ಕೂಡ ನೀವು ಬೇಕಾದರೆ ಸಬಾರ್ಡಿನೇಟ್ ಕೋರ್ಟಲ್ಲಿ ಅಪೀಲ್ ಹೋಗ್ಬೋದು ಆ ಕಂಪ್ನಿಯ ವಿರುದ್ಧ. ಪಾಲಿಸಿಯನ್ನು ತೆಗೆದುಕೊಳ್ಬೇಕಾದ್ರೆ ನೀವು ನಿಮ್ಮ ಪಾಲಿಸಿ ಇಶ್ಯೂವರ್ ಕಂಪ್ನಿ ಏನಿರುತ್ತೆ ಕಂಪ್ನಿ ಹತ್ರ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ, ಯಾವುದೆಲ್ಲ ಇದರಲ್ಲಿ ಕವರ್ ಆಗುತ್ತೆ, ಯಾವ್ದು ಕವರ್ ಆಗಲ್ಲ ಅಂತೇಳಿ ನೀವು ಅವ್ರ ಹತ್ರನೇ ಕೇಳಿದ್ರೆ ಆ ಸಮಶ್ಯೂರ್ ಅಮೌಂಟ್ ಮತ್ತು ಪ್ರೀಮಿಯಮ್ ಎಲ್ಲವನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನನ್ನು ಮಾಡಿರ್ತಾರೆ. ರೋಡ್ ಸೈಡ್ ಅಸಿಸ್ಟೆನ್ಸ್ ಆಗಿರ್ಬೋದು, ಅಥವಾ ಪ್ರಾಪರ್ಟಿ ಡ್ಯಾಮೇಜಸ್ ಆಗಿರ್ಬೋದು, ಅಥವಾ ಪರ್ಸ್ನಲ್ ಆಕ್ಸಿಡೆಂಟ್ ಆಗಿರ್ಬೋದು, ಪಾರ್ಷಿಯಲ್ ಡಿಸೇಬಿಲಿಟಿ ಅಥವಾ ಪರ್ಮನೆಂಟ್ ಡಿಸೇಬಿಲಿಟಿ ಅಥವಾ ಡೆತ್ ಡ್ಯೂ ಟು ಆಕ್ಸಿಡೆಂಟ್. ಸೊ ಇದೆಲ್ಲವೂ ಕೂಡ ಯಾವ ರೀತಿ ಕವರ್ ಆಗುತ್ತೆ ಅಂತೇಳಿ ನಿಮ್ಮ ಪಾಲಿಸಿ ಇಶ್ಯೂವರ್ ಹತ್ರ ನೀವು ಪಾಲಿಸಿ ತೆಗೆದುಕೊಳ್ಬೇಕಾದ್ರೆ ನೀವು ಅದನ್ನು ಕೇಳ್ಕೊಳ್ಬೋದಾಗಿರುತ್ತೆ.